ಅದು ಆದಿತ್ಯವಾರ. ನಳಿನಿಯ 9 ವರ್ಷದ ಮಗಳು ತ್ರಿಷಾ, ನನ್ಗೆ ಮನೇಲಿ ತುಂಬಾನೇ ಬೋರಾಗ್ತಿದೆ. ನನ್ಗೊಬ್ಬ ತಮ್ಮ ಬೇಕು. ನನ್ಗೆ ಬೇಗ್ನೆ ತಮ್ಮನನ್ನ ಕೊಡು. ನನ್ನ ಫ್ರೆಂಡ್ಸಿಗೆಲ್ಲ ತಮ್ಮಂದಿರಿದ್ದಾರೆ. ಅವರೆಲ್ರೂ ಜೊತೆಗೆ ಆಟ ಆಡ್ತಾ ಮಜಾ ಮಾಡ್ತಾರೆ. ನನ್ಗೆ ಈಗ್ಲೇ ತಮ್ಮ ಬೇಕಂತ ಹಠ ಮಾಡ್ತಾಳೆ. ನಳಿನಿಗೆ ಅವಳನ್ನ ಸಮಾಧಾನ ಮಾಡೋಕೆ ಆಗ್ತಾನೇ ಇರ್ಲಿಲ್ಲ. ಆಗ ನಳಿನಿ ಅಲ್ಲೇ ಸೋಫಾದ್ಮೇಲೆ ಕೂತಿದ್ದ ತನ್ನ ಗಂಡ ನಿತಿನಿನ ಮುಖ ನೋಡ್ತಾಳೆ. ಆಗ ಅವನೂ ಕೂಡ ಅವಳ ಮುಖ ನೋಡ್ತಾನೆ. ಇಬ್ಬರ ಮುಖದಲ್ಲೂ ಮುಗುಳ್ನಗೆ ಇರುತ್ತೆ. ಅವನು ತನ್ನ ಮಗಳನ್ನ ಸಮಾಧಾನ ಮಾಡ್ತಾ, ಆದಷ್ಟು ಬೇಗ ನಿನ್ಗೆ ತಮ್ಮನ್ನ ಕೊಡ್ತೀನಿ ಅಂತ ಹೇಳಿ ನಳಿನಿ ಹತ್ರ ಬಂದು, ಇವತ್ರಾತ್ರಿ ಆಟ ಆಡೋಣ, ಎಲ್ಲವನ್ನ ರೆಡಿ ಮಾಡಿಡು, ನಾನು ಆಫೀಸ್ನಿಂದ ಬೇಗ ಬರ್ತೀನಿ ಅಂತ ಹೇಳಿ ಕಾರ್ ತಗೊಂಡು ಹೊರಡ್ತಾನೆ. ನಳಿನಿಗೆ ಮಾತ್ರ ತುಂಬಾನೇ ಖುಷಿಯಾಗ್ತಿರುತ್ತೆ. ಯಾಕಂದ್ರೆ ಸುಮಾರು 1 ವರ್ಷಗಳಿಂದ ನಿತಿನ್ ಅವಳ ಮೈ ಮುಟ್ಟೇ ಇರಲಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ಅವನಿಗೆ ಹುಡುಗಿಯರ ಚಟ ಜಾಸ್ತಿಯಾಗಿತ್ತು. ದಿನಕ್ಕೊಬ್ಬಳನ್ನ ಆರಿಸ್ಕೊಂಡು ಅವರಿಗೆ ಮಾಡ್ತಿದ್ದ. ಹಾಗಾಗಿ ನಳಿನಿ ಅವನಿಗೆ ಬೋರಾಗಿದ್ಲು. ಮನೆಗೆ ಬರೋವಾಗ್ಲೇ ಯಾರಿಗೋ ಮಾಡಿ ಬರೋದ್ರಿಂದ ಅವನಿಗೆ ನಳಿನಿಗೆ ಮಾಡೋಕೆ ಮನಸ್ಸು ಬರ್ತಿರ್ಲಿಲ್ಲ. ಅವಳಿಗೆ ಆಸೆಯಾಗಿ ಅವಳೇ ಅವನ್ಮೇಲೆ ಬಿದ್ರೂ ಅವನು ಏನೂ ಮಾಡ್ತಿರ್ಲಿಲ್ಲ. ಹಾಗಾಗಿ ನಳಿನಿ ದಿನವೂ ಉಪವಾಸ ಮಲಗ್ತಿದ್ಲು. ಈಗ ತ್ರಿಷಾಳ ಹಠ ಸ್ವಲ್ಪ ಕಡಿಮೆಯಾಗಿತ್ತು. ನಳಿನಿ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ, ನಂತರ ಆಟ ಆಡಿದ್ದು ಸಾಕು, ಹೋಂವರ್ಕ್ ಮಾಡು ಅಂತ ಹೇಳಿ ಪುಸ್ತಕವನ್ನ ತೆಗೆದಿಟ್ಲು. ಅವಳು ಕೂಡ ಬೇರೆ ದಾರಿಯಿಲ್ದೆ ತನಗೆ ಕೊಟ್ಟ ಹೋಂವರ್ಕ್ ಮಾಡೋಕೆ ಶುರು ಮಾಡ್ತಾಳೆ. ಆಗ ಪಕ್ಕದ್ಮನೆ ಹುಡ್ಗ ಮಹೇಶ್ಗೆ ಕಾಲ್ ಮಾಡಿದ ನಳಿನಿ, ಬೇಗ ಬಾರೋ, ತ್ರಿಷಾಗೆ ಹೋಂವರ್ಕ್ ಮಾಡ್ಸು ಅಂತ ಹೇಳ್ತಾಳೆ. ಅವನ ಮನೆ ಅಲ್ಲೇ ಹತ್ತಿರದಲ್ಲಿ ಇದ್ದಿದ್ರಿಂದ ಅವನು 5 ನಿಮಿಷದಲ್ಲಿ ಮನೆಗೆ ಬರ್ತಾನೆ ಮತ್ತು ತ್ರಿಷಾಳಿಗೆ ಹೋಂವರ್ಕ್ ಮಾಡಿಸೋಕೆ ಶುರು ಮಾಡ್ತಾನೆ. ಮಹೇಶ್ ಡಿಗ್ರಿ ಓದಿದ್ದ ಹುಡುಗ. ಕೆಲಸ ಸಿಗದೆ ಕೆಲಸಕ್ಕಾಗಿ ಸರ್ಚ್ ಮಾಡ್ತಿರ್ತಾನೆ. ಅವನಿಗೆ ಮನೇಲಿ ಬೇಜಾರಾಗೋದ್ರಿಂದ ನಳಿನಿಯ ಮನೆಗೆ ಆಗಾಗ ಬರ್ತಿದ್ದ. ತ್ರಿಷಾಗೆ ಮಹೇಶ್ ಅಂದ್ರೆ ತುಂಬಾನೇ ಇಷ್ಟ. ಅವನ ಜೊತೆ ಆಟ ಆಡ್ತಿದ್ದ ತ್ರಿಷಾ ತನ್ನ ಅಪ್ಪನಿಗಿಂತಲೂ ಹೆಚ್ಚಾಗಿ ಮಹೇಶ್ನನ್ನ ಹಚ್ಚಿಕೊಂಡಿದ್ಲು. ಈಗ ಹೋಂವರ್ಕ್ ಎಲ್ಲ ಮುಗಿದ್ಮೇಲೆ ಅವರಿಬ್ರೂ ಕಣ್ಣಮುಚ್ಚಾಲೆ ಆಟ ಆಡೋಕೆ ನಿರ್ಧಾರ ಮಾಡ್ತಾರೆ. ಸುಮಾರು ಹೊತ್ತು ಆಟ ಆಡಿದ ನಂತರ ತ್ರಿಷಾ ಕಣ್ಮುಚ್ತಾಳೆ. ಆಗ ಮಹೇಶ್ ಬಚ್ಚಿಟ್ಕೊಳ್ಳೋಕೆ ಅಡುಗೆ ಮನೆ ಕಡೆಗೆ ಓಡಿ ಬರ್ತಾನೆ. ಅಲ್ಲಿ ನಳಿನಿ ಒಂದು ಟೇಬಲ್ಲಿನೆದುರಿನ ಕುರ್ಚಿಯ ಮೇಲೆ ಕೂತಿರ್ತಾಳೆ. ಟೇಬಲ್ಲಿನ ಕೆಳಗೆ ಹೋದ ಮಹೇಶ್, ಅಲ್ಲೇ ಇದ್ರೆ ಅವಳು ನನ್ನನ್ನ ಈಸಿಯಾಗಿ ಕಂಡ್ಹಿಡಿತಾಳೆ ಅಂತ ಅವನು ಸೀದಾ ನಳಿನಿಯ ನೈಟಿಯೊಳಗೆ ಹೋಗ್ತಾನೆ. ಅವಳು ಲಂಗ ಹಾಕಿರ್ಲಿಲ್ಲ. ಅವನು ಹಾಗೇ ನುಸುಳಿದಾಗ ಅವನ ತಲೆ ಅವಳದ್ದಕ್ಕೆ ತಾಗುತ್ತೆ. ಆಗ ಅವಳು, ಏನೋ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಆಗ ಮಹೇಶ್, ನಾನಿಲ್ಲಿ ಬಚ್ಚಿಟ್ಕೊಂಡಿದ್ದೀನಿ, ನಾನಿಲ್ಲಿರೋದು ಅವಳಿಗೆ ಹೇಳ್ಬೇಡಿ ಅಂತ ಹೇಳ್ತಾನೆ. ಆಗ ನಳಿನಿ, ಈ ರೀತಿ ಯಾರಾದ್ರೂ ಬಚ್ಚಿಟ್ಕೋತಾರೇನೋ, ಮೊದ್ಲು ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ತ್ರಿಷಾ ಅವನನ್ನ ಹುಡುಕೊಂಡು ಅಲ್ಲಿಗೆ ಬರ್ತಾಳೆ. ಆಗ ಮಹೇಶ್, ಸುಮ್ನಿರಿ, ಮಾತಾಡ್ಬೇಡಿ ಅಂತ ಅವಳದ್ದನ್ನ ಒತ್ತಿ ಹಿಡೀತಾನೆ. ಆಗವಳಿಗೆ ಮೈಯೆಲ್ಲ ಒಂಥರ ರೋಮಾಂಚನವಾಗುತ್ತೆ. ಅವಳಿಗೆ ಕೂಗ್ಬೇಕಂತ ಅನ್ಸಿದ್ರೂ ಕೂಗ್ದೇ ಸುಮ್ನಾಗ್ತಾಳೆ. ತ್ರಿಷಾ ಅಡುಗೆ ಮನೆಯಲ್ಲೆಲ್ಲಾ ಹುಡುಕಿ, ಅಮ್ಮ, ಮಹೇಶಣ್ಣ ಇಲ್ಲಿಗ್ ಬಂದಿದ್ನ, ಅವನು ಎಲ್ಲಿದ್ದಾನೆ ಅಂತ ನಿನಗ್ಗೊತ್ತಾ ಅಂತ ಕೇಳ್ತಾಳೆ. ಆಗ ಮಹೇಶ್ ಮತ್ತೊಮ್ಮೆ ಅಲ್ಲಿ ಒತ್ತಿ ಹಿಡೀತಾನೆ. ಆಗ ನಳಿನಿ, ಅವನು ಇಲ್ಲಿಗ್ ಬಂದಿಲ್ಲ, ನೀನು ಬೇರೆ ಎಲ್ಲಾದ್ರೂ ಹುಡ್ಕು ಅಂತ ಹೇಳ್ತಾಳೆ. ಆಗ ತ್ರಿಷಾ ಮಹೇಶ್ನನ್ನ ಹುಡುಕೊಂಡು ಬೇರೆ ಕಡೆ ಹೋಗ್ತಾಳೆ. ಈಗ ಮಹೇಶ್ ಅವಳ ಬಾಳೆದಿಂಡಿನಂತಹ ಕಾಲುಗಳನ್ನ ನೋಡ್ತಾನೆ. ನಂತರ ಮೆಲ್ಲಗೆ ಅವಳ ಕಾಲ್ಗೆಜ್ಜೆಗಳನ್ನ ಕಳಚಿ ಒಂದು ಕಡೆ ಇಡ್ತಾನೆ. ಯಾಕಂದ್ರೆ ಈಗವನು ಮಾಡೋ ಕೆಲಸದಿಂದ ಆ ಗೆಜ್ಜೆಗಳು ಸೌಂಡ್ ಮಾಡ್ಬಾರ್ದಲ್ವಾ, ಅದಕ್ಕಾಗಿ. ಅವನಿಗೆ ಒಳಗಿನಿಂದ ಅವಳು ಹಾಕಿರೋ ಕೆಂಪು ಕಾಚ ತೋರುತ್ತೆ. ಅದನ್ನ ಮೆಲ್ಲಗೆ ಸರಿಸಿದ ಮಹೇಶ್ ತನ್ನ ಕೈಚಳಕ ತೋರಿಸೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಕಾರು ಬಂದು ನಿಂತ ಸೌಂಡಾಗುತ್ತೆ. ನಿತಿನ್ ಬಂದ್ರು ಅಂತ ಗೊತ್ತಾಗಿ ಅವನು ಅವಳ ನೈಟಿಯಿಂದ ಹೊರಗಡೆ ಬರ್ತಾನೆ. ಅವಳು ನೀರು ಲೀಕ್ ಮಾಡಿರೋದ್ರಿಂದ ಅವನ ತಲೆಯೆಲ್ಲಾ ಒದ್ದೆಯಾಗಿರುತ್ತೆ. ಸೀದಾ ಒಳಗಡೆ ಬಂದ ನಿತಿನ್ ಮಹೇಶ್ನನ್ನ ನೋಡಿ, ಯಾಕೋ ನಿನ್ನ ತಲೆ ಒದ್ದೆಯಾಗಿದೆ ಅಂತ ಕೇಳ್ತಾನೆ. ಆಗ ಅವನು, ತಲೆ ಮೇಲೆ ಹಲ್ಲಿ ಬಿತ್ತು, ಹಾಗಾಗಿ ನೀರ್ ಹಾಕೊಂಡೆ, ಈಗ ಸ್ನಾನ ಮಾಡ್ಬೇಕು ಅಂತಾನೆ.
ಆಗ ನಿತಿನ್ ಬೇಗ ಹೋಗಿ ಸ್ನಾನ ಮಾಡು, ನಂತರ ನೀನು ಊಟ ಮಾಡ್ಕೊಂಡು ಮನೆಗ್ ಹೋಗು ಅಂತಾನೆ. ಮಹೇಶ್ ಸರಿ ಅಂತ ಒಪ್ಕೋತಾನೆ. ಆದ್ರೆ ನಳಿನಿ ಮಾತ್ರ ಕೂತಲ್ಲಿಂದ ಏಳೋದೇ ಇಲ್ಲ. ಯಾಕಂದ್ರೆ ಅವಳು ಬಿಟ್ಟಿರುವ ನೀರು ಮಹೇಶ್ನ ತಲೆ ಮೇಲೆ ಮಾತ್ರ ಅಲ್ದೆ ನೆಲದ್ಮೇಲೆ ಕೂಡ ಬಿದ್ದಿರುತ್ತೆ. ಜೊತೆಗೆ ಅವಳು ಹಾಕಿರೋ ನೈಟಿ ಕೂಡ ಸ್ವಲ್ಪ ಮಟ್ಟಿಗೆ ಒದ್ದೆಯಾಗಿರುತ್ತೆ. ಅವಳೀಗ ಏನಾದ್ರೂ ಮೇಲಕ್ಕೆದ್ರೆ ಅಲ್ಲಿ ಏನ್ ನಡೆದಿತ್ತು ಅನ್ನೋದು ನಿತಿನ್ಗೆ ಗ್ಯಾರಂಟಿ ಗೊತ್ತಾಗುತ್ತೆ. ಹಾಗಾಗಿ ಅವಳು ತರಕಾರಿ ಕಟ್ ಮಾಡ್ತಿರುವಂತೆ ನಾಟಕ ಮಾಡ್ತಾ ಅಲ್ಲೇ ಕೂತಿರ್ತಾಳೆ. ಅಷ್ಟರಲ್ಲಿ ತ್ರಿಷಾ ಅಲ್ಲಿಗ್ ಬಂದು ಮಹೇಶ್ನನ್ನ ನೋಡಿ, ನೀನಿಲ್ಲಿದ್ದೀಯಾ, ನಾನಿನ್ನನ್ನ ಎಲ್ಲೆಲ್ಲೆಲ್ಲಾ ಹುಡುಕ್ದೆ ಗೊತ್ತಾ ಅಂತ ಹೇಳುವಾಗ ಅವನು ಅವಳನ್ನೆತ್ಕೊಂಡು ಹೊರ್ಗಡೆ ಕರ್ಕೊಂಡ್ ಹೋಗ್ತಾನೆ. ಈಗ ಅಡುಗೆ ಮನೆಯಲ್ಲಿ ಯಾರೂ ಇಲ್ದಿರೋದನ್ನ ನೋಡಿದ ನಿತಿನ್ ನಳಿನಿಯ ಹಣ್ಣುಗಳನ್ನ ಒತ್ತುತ್ತಾ ಇವತ್ತು ಒಳ್ಳೆ ರೀತಿ ಮಜಾ ಮಾಡೋಣ ಅಂತ ಹೇಳ್ತಾನೆ. ಅವಳು ಸರಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನಿತಿನ್ಗೆ ಕ್ವಾಲ್ ಬರುತ್ತೆ. ಅವನು ಕ್ವಾಲ್ ರಿಸೀವ್ ಮಾಡಿ ಹೊರಗಡೆ ಮಾತಾಡೋಕೆ ಹೋಗ್ತಾನೆ. ಆಗ ಬೇಗ ಎದ್ದ ನಳಿನಿ ಒಂದು ಬಟ್ಟೆ ತಂದು ತನ್ನ ಕಾಲಡಿಯಿರೋ ನೀರನ್ನ ಒರೆಸ್ತಾಳೆ. ಜೊತೆಗೆ ಆ ಬಟ್ಟೆಯಿಂದಲೇ ತನ್ನ ಹೂವನ್ನ ಒರೆಸ್ಕೋತಾಳೆ. ಆಗ ಅಲ್ಲಿಗೆ ಬಂದ ನಿತಿನ್, ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ, ಫ್ರೆಂಡ್ಸ್ ಇದು ಪಾರ್ಟಿ ಇದೆಯಂತೆ, ರಾತ್ರಿ ಬೇಗ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಮಧ್ಯಾಹ್ನ ಆಗಿರೋದ್ರಿಂದ ಅವರೆಲ್ಲರೂ ಜೊತೆಗೆ ಕೂತು ಊಟ ಮಾಡ್ತಾರೆ. ಊಟ ಮುಗಿದ ನಂತರ ತ್ರಿಷಾ ಮತ್ತೊಮ್ಮೆ ಕಣ್ಣ ಮುಚ್ಚಾಲೆ ಆಡೋಣ ಅಂತಾಳೆ. ಆಗ ಮಹೇಶ್ ಸರಿಯಂತ ಒಪ್ಕೋತಾನೆ. ಅದನ್ನ ಕೇಳಿದ ನಳಿನಿ ತನ್ನ ಕಾಚಾ ತೆಗೆದು ಬದಿಗಿಟ್ಟು ಮತ್ತೊಮ್ಮೆ ಅಡುಗೆ ಮನೆಯ ಅದೇ ಟೇಬಲ್ಲಿನ ಮುಂದಿರೋ ಕುರ್ಚಿಯ ಮೇಲೆ ಕೂತ್ಕೋತಾಳೆ. ಈಗ ಮಹೇಶ್ ಮತ್ತೊಮ್ಮೆ ಅಡುಗೆ ಮನೆಗೆ ಬಚ್ಚಿಟ್ಕೊಳ್ಳೋಕೆ ಬಂದಾಗ ನಳಿನಿ ತಾನಾಗೇ ಅವನನ್ನ ಕರೆದು ನೈಟಿಯೊಳ್ಗೆ ಬಚ್ಚಿಟ್ಕೊಳ್ಳೋಕೆ ಹೇಳ್ತಾಳೆ. ಆಗ ಮಹೇಶ್ ಖುಷಿಯಿಂದ್ಲೇ ನೈಟಿಯೊಳ್ಗೆ ಹೋಗ್ತಾನೆ. ಮತ್ತೊಮ್ಮೆ ತ್ರಿಷಾ ಅಡುಗೆ ಮನೆಗೆ ಬಂದು ಅಲ್ಲೆಲ್ಲಾ ಹುಡುಕಿ ಬೇರೆ ಕಡೆ ಹುಡುಕಲು ಹೋಗ್ತಾಳೆ. ಆಗ ಮಹೇಶ್ ತನ್ನ ನಾಲಿಗೆಯ ಆಟವನ್ನು ಶುರು ಮಾಡ್ತಾನೆ. ಅವನ ನಾಲಿಗೆಯ ಆಟ ಅವಳಿಗೆ ತುಂಬಾನೇ ಖುಷಿ ಕೊಡ್ತಿರುತ್ತೆ. ನಂತರ ಮತ್ತೊಮ್ಮೆ ಎಲ್ಲವನ್ನೂ ಮುಗಿಸ್ಕೊಂಡು ಮಹೇಶ್ ತ್ರಿಷಾಳಿಗೆ ಪಾಠ ಹೇಳಿಕೊಡಲು ಹೋಗ್ತಾನೆ. ಆಗಲೂ ಕೂಡ ತ್ರಿಷಾಳಿಗೆ ಓದಲು ಮನಸ್ಸಿರಲ್ಲ. ಆಗ ಮಹೇಶ್, ಮಕ್ಕಳು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದಿದ್ರೆ ಮಾತ್ರ ಒಳ್ಳೆ ಕೆಲಸ ಸಿಗಲು ಸಾಧ್ಯ. ಒಳ್ಳೆಯ ಕೆಲಸ ಸಿಕ್ಕರೆ ಒಳ್ಳೆ ರೀತಿಯಲ್ಲಿ ಹಣ ಮಾಡಬಹುದು. ಜೊತೆಗೆ ಸಮಾಜದಲ್ಲಿ ಒಂದು ಗೌರವ ಕೂಡ ಇರುತ್ತದೆ. ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋಕೂ ಕೂಡ ಆಗುತ್ತೆ ಅಂತ ಹೇಳ್ತಾನೆ. ಅವನ ಮಾತುಗಳು ತ್ರಿಷಾಳ ಮನಸ್ಸನ್ನ ಮುಟ್ಟುತ್ತವೆ. ಆಗ ಅವಳು ಮನಸ್ಸಿಟ್ಟು ಬರೆಯಲು ಶುರು ಮಾಡ್ತಾಳೆ. ಅಷ್ಟರಲ್ಲಿ ಸಂಜೆ 5 ಗಂಟೆಯಾಗಿರುತ್ತೆ. ನಳಿನಿ ಬಿಸ್ಕೆಟ್ ಜೊತೆಗೆ ಕಾಫಿ ತಂದು ಕೊಡ್ತಾಳೆ. ಅವರಿಬ್ಬರೂ ಕಾಫಿ ಕುಡಿದು ಮತ್ತೊಮ್ಮೆ ಓದಲು ಶುರು ಮಾಡ್ತಾರೆ. ನಂತರ 6 ಗಂಟೆಯಾಗ್ತಿದ್ದಂತೆ ನಾನು ಮನೆಗ್ ಹೋಗ್ತೀನಿ ಅಂತ ಮಹೇಶ್ ಹೇಳ್ತಾನೆ. ಆಗ ನಳಿನಿ, ನೀನಿವತ್ತು ಮನೆಗ್ ಹೋಗೋದ್ ಬೇಡ ಕಣೋ, ನೀನು ಮತ್ತು ತ್ರಿಷಾ ಬೇರೆ ಕೋಣೆಲಿ ಮಲಗಿ, ನಾನು ಮತ್ತು ನನ್ನ ಗಂಡ ಒಟ್ಟಿಗೆ ಒಂದು ಕೋಣೆಲಿ ಮಲಗ್ತೀವಿ. ಅವಳು ನಮ್ಜೊತೆ ಇದ್ರೆ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಹೇಳ್ತಾಳೆ. ಆಗ ಮಹೇಶ್ ಅವಳನ್ನ ನೋಡಿ ನಕ್ಕು, ಸರಿ ಆಯ್ತು, ನೀವಿಬ್ರೂ ಎಂಜಾಯ್ ಮಾಡಿ ಅಂತ ಹೇಳ್ತಾನೆ. ನಳಿನಿ ಮಹೇಶ್ ಮತ್ತು ತ್ರಿಷಾಗೆ ಊಟ ಹಾಕಿ ತಾನು ನಿತಿನ್ಗಾಗಿ ಕಾಯ್ತಿರ್ತಾಳೆ. ಬೇಗ ಬರ್ತೀನಿ ಅಂತ ಹೇಳಿ ಹೋದ ನಿತಿನ್ 10 ಗಂಟೆಯಾದ್ರೂ ಮನೆಗೆ ಬರ್ಲೇ ಇಲ್ಲ. ಅವಳಿಗೆ ಹಸಿವು ತಾಳಲಾರದೆ ತಾನು ಊಟ ಬಡಿಸ್ಕೊಂಡು ಊಟ ಮಾಡ್ತಾಳೆ. ನಂತರ ಕೋಣೆಗೆ ಹೋಗಿ ಎಲ್ಲಾ ಬಿಚ್ಕೊಂಡು ಮೈಮೇಲೆ ಒಂದು ತುಂಡು ಬಟ್ಟೆ ಇಲ್ಲದೆ ಮಲಗ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಅವಳಿಗೆ ನಿದ್ದೆ ಬರುತ್ತೆ. 12 ಗಂಟೆ ಸುಮಾರಿಗೆ ಮನೆಗೆ ಬಂದ ನಿತಿನ್ ಕುಡಿದು ಟೈಟಾಗಿರ್ತಾನೆ. ಅವನಿಗೆ ನಿಲ್ಲೋಕೂ ಆಗ್ತಿರಲ್ಲ. ಆಗ ಅಲ್ಲಿಗೆ ಬಂದ ಮಹೇಶ್ ಅವನ ಕೈ ಹಿಡಿದು ಜೊತೆ ಕರ್ಕೊಂಡು ಕೋಣೆಗ್ ಹೋಗ್ತಾನೆ. ಹೋಗಿ ನೋಡಿದ್ರೆ ಅಲ್ಲಿ ನಳಿನಿ ಏನೂ ಹಾಕೊಳ್ದೆ ಮಲ್ಗಿರೋದನ್ನ ನೋಡಿ ಶ್ವಾಕಾಗ್ತಾನೆ. ಅವಳ ಅಂದವನ್ನ ನೋಡಿ ಆಸೆ ತಡೆಯಲಾಗ್ದೆ ಅವನ ತಮ್ಮ ಎದ್ದು ನಿಲ್ತಾನೆ. ಆದ್ರೂ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡು ನಿತಿನನ್ನು ಅವಳ ಪಕ್ಕ ಮಲಗಿಸ್ತಾನೆ. ಆಗ ನಳಿನಿಗೆ ಎಚ್ಚರವಾಗುತ್ತೆ. ಮಹೇಶ್ ಅವಳನ್ನೇ ನೋಡೋಕೆ ಶುರು ಮಾಡ್ತಾನೆ. ಆಗಲೂ ಕೂಡ ಅವಳು ತನ್ನ ಮೈಯನ್ನ ಮುತ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ. ಬದಲಾಗಿ, ನೀನಿವತ್ತು ನನ್ಗೆ ಮಾಡ್ತೀಯಾ, ನಾನು ಎಷ್ಟು ಆಸೆಯಿಂದ ಇದ್ದೆ ಗೊತ್ತಾ, ಅವರಿವತ್ತು ನನ್ಗೆ ಮಾಡ್ತಾರೆ ಅಂತ ನಾನು ತುಂಬಾನೇ ಖುಷಿಯಲ್ಲಿದ್ದೆ.
ಆದ್ರೆ ಈಗ ನೋಡಿದ್ರೆ ಅವರು ಕುಡಿದು ಟೈಟಾಗಿ ಮೈಮೇಲೆ ಪ್ರಜ್ಞೆ ಇಲ್ಲದಂತೆ ಮಲಗಿದ್ದಾರೆ. ಪ್ಲೀಸ್ ನೀನೇ ನನ್ಗಿವತ್ತು ಮಾಡು ಅಂತ ಹೇಳ್ತಾಳೆ. ಅಷ್ಟು ಹೇಳಿದ್ದೇ ತಡ ಅವರಿಬ್ಬರ ಆಟ ನಿತಿನಿನ ಪಕ್ಕದಲ್ಲೇ ನಡೆಯೋಕೆ ಶುರುವಾಗುತ್ತೆ. ಇಬ್ಬರೂ ರಾತ್ರಿಯಿಡೀ ಜಾಗರಣೆ ಮಾಡ್ತಾರೆ. ಬೆಳಿಗ್ಗೆಯಾಗ್ತಿದ್ದಂತೆ ನಿತಿನಿನ ಬಟ್ಟೆ ಎಲ್ಲವನ್ನ ಕಳಚಿ ಏನೂ ಇಲ್ದಂತೆ ಮಲಗಿಸ್ತಾರೆ. ಜೊತೆಗೆ ನಳಿನಿ ಕೂಡ ಅವನನ್ನ ತಬ್ಬಿ ಮಲಗ್ತಾಳೆ. ಬೆಳಿಗ್ಗೆ ನಿತಿನ್ನಿಗೆ ಎಚ್ಚರವಾಗಿ ನೋಡ್ದಾಗ ನಳಿನಿ ಅವನ ಪಕ್ಕದಲ್ಲಿ ಮಲಗಿರ್ತಾಳೆ. ಹಾಸಿಗೆಯೆಲ್ಲ ಅಸ್ತವ್ಯಸ್ತವಾಗಿರುತ್ತೆ. ಅದನ್ನು ನೋಡಿದ ನಿತಿನ್ ನಾನು ನಳಿನಿಗೆ ಸರಿಯಾಗಿ ಮಾಡಿದ್ದೀನಿ ಅಂತ ಅಂದ್ಕೋತಾನೆ. ಅವನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತೆ. ಅವನಿಗೆ ಕುಡಿದಿದ್ದು ಓವರ್ ಆಗಿರೋದ್ರಿಂದ ತಲೆ ಹಿಡ್ಕೊಂಡಿರುತ್ತೆ. ಹಾಗಾಗಿ ಅವನು ಮತ್ತೆ ಮಲಗ್ತಾನೆ. ಇದಾದ ಸ್ವಲ್ಪ ತಿಂಗಳಲ್ಲಿ ನಳಿನಿ ಬಸರಿಯಾಗ್ತಾಳೆ. ಆ ಸುದ್ದಿನ ಕೇಳಿದ ನಿತಿನ್ ಅದು ತನ್ನದೇ ಕುಡಿ ಅಂತ ಅಂದ್ಕೊಂಡು ಖುಷಿಯಾಗ್ತಾನೆ. ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಅದು ಮಹೇಶ್ನ ಕಠಿಣ ಪರಿಶ್ರಮದ ಫಲ ಅಂತ. ಆದ್ರೆ ನಳಿನಿಗೆ ಮಾತ್ರ ಅದು ಚೆನ್ನಾಗಿ ಗೊತ್ತಿತ್ತು. ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ ಎನ್ನುವಂತೆ ತ್ರಿಷಾ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸಾಗ್ತಾಳೆ. ಪೇರೆಂಟ್ಸ್ ಮೀಟಿಂಗಿಗೆ ಹೋದಾಗ ಟೀಚರೆಲ್ಲರೂ ಅವಳನ್ನ ಒಳ್ಳೆ ವಿದ್ಯಾರ್ಥಿನಿ ಅಂತ ಹೊಗಳ್ತಾರೆ. ಅದನ್ನ ಕೇಳಿಸಿಕೊಂಡ ನಳಿನಿ ಮತ್ತು ನಿತಿನ್ ಖುಷಿಯಾಗ್ತಾರೆ. ಇದೆಲ್ಲದಕ್ಕೂ ಕಾರಣ ಮಹೇಶ್. ಅವನು ಒಳ್ಳೆ ರೀತಿ ಹೇಳಿಕೊಟ್ಟಿದ್ರಿಂದ ತ್ರಿಷಾ ಒಳ್ಳೆ ಮಾರ್ಕ್ಸ್ ತೆಗೆಯೋಕಾಯ್ತು ಅಂತ ಹೇಳ್ತಾರೆ. ಆ ದಿನ ರಾತ್ರಿ ಒಂದೊಳ್ಳೆ ಪಾರ್ಟಿನ ಕೂಡ ಅರೇಂಜ್ ಮಾಡ್ತಾರೆ. ಆ ಪಾರ್ಟಿಗೆ ಮಹೇಶ್ ಕೂಡ ಬಂದಿದ್ದ. ಜೊತೆಗೆ ನಿತಿನ್ನಿನ ಗೆಳೆಯರ ಗುಂಪೇ ಅಲ್ಲಿ ನೆರೆದಿತ್ತು. ಎಲ್ಲರೂ ಮಾತಾಡ್ತಾ ತಮಾಷೆ ಮಾಡ್ತಾ ಖುಷಿಯಲ್ಲಿದ್ರು. ಪಾರ್ಟಿ ತುಂಬಾನೇ ಗ್ರ್ಯಾಂಡ್ ಆಗಿತ್ತು. ಗುಂಡು ತುಂಡು ಎಲ್ಲವೂ ಇತ್ತು. ಮಗಳು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸಾಗಿರೋ ಖುಷಿಗೆ ನಿತಿನ್ ಮತ್ತೊಮ್ಮೆ ಕುಡಿದು ಟೈಟಾಗ್ತಾನೆ. ನಳಿನಿ ಮತ್ತು ಮಹೇಶ್ ಅದಕ್ಕೋಸ್ಕರನೇ ಕಾಯ್ತಿರ್ತಾರೆ.